ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಇವತ್ತು ಮೈಸೂರು ಸ್ಟೈಲಲ್ಲಿ ಚಿಕನ್ ಚಾಪ್ಸನ್ನು ಅಥವಾ ಸಾಂಬಾರನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ಇವತ್ತು ಹೇಳ್ಕೊಡ್ತೀನಿ. ಮೊದಲು ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಎಣ್ಣೆಯನ್ನು ಕಾಯಲಿಕ್ಕೆ ಹಾಕೋಣ. ಎಣ್ಣೆ ತುಂಬ ಚೆನ್ನಾಗಿ ಕಾಯಬೇಕು. ಹೀಗಾಗಿ ಉರಿಯನ್ನು ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಎಣ್ಣೆ ಚೆನ್ನಾಗಿ ಕಾದ ನಂತರ 2-3 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಉದ್ದಕ್ಕೆ ಹೆಚ್ಚಿಕೊಂಡು ಇದಕ್ಕೆ ಹಾಕೋಣ. ಫ್ರೆಂಡ್ಸ್, ಇದುವರೆಗೂ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದಾದ ನಂತರ 4-5 ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಹೆಚ್ಚಿರೋದನ್ನು ಇದಕ್ಕೆ ಹಾಕೋಣ. ಖಾರ ಹೆಚ್ಚು ಬೇಕು ಅನ್ನೋರು ಇನ್ನೂ 2 ಹಸಿಮೆಣಸಿನ್ಕಾಯಿನ ಹೆಚ್ಚಿಕೊಂಡು ಕೂಡ ಹಾಕ್ಕೋಬೋದು. ಕೆಲವರಿಗೆ ಖಾರ ಜಾಸ್ತಿ ಬೇಕಾಗುತ್ತೆ, ಕೆಲವರಿಗೆ ಖಾರ ಕಮ್ಮಿ ಆಗುತ್ತೆ. ಹೀಗಾಗಿ ಇದಾದ ನಂತರ ಟೊಮೊಟೊ ಒಂದು 2-3 ಚಿಕ್ಕ ಚಿಕ್ಕ ಟೊಮೊಟೊಗಳನ್ನು ಹೆಚ್ಚಿಕೊಂಡು ಇದಕ್ಕೆ ಹಾಕಿ ಫ್ರೈ ಮಾಡೋಣ. ಟೊಮೊಟೊ ಮತ್ತು ಈರುಳ್ಳಿಯ ಹಸಿ ಫ್ಲೇವರ್ ಏನಾಗಬೇಕು ಅಂದರೆ ಹೋಗಬೇಕು. ಹೀಗಾಗಿ ಚೆನ್ನಾಗಿ ಅದನ್ನು ನಾವೇನು ಮಾಡಬೇಕು ಅಂದರೆ ಫ್ರೈ ಮಾಡಬೇಕಾಗತ್ತೆ. ಈರುಳ್ಳಿ ಬ್ರೌನ್ ಕಲರ್ ಬರ್ತಾ ಇದೆ. ಚಿಕನನ್ನು ಈಗಾಗಲೇ ಒಳ್ಳೆಯ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡಿದ್ದೀವಿ. ಆ ಚಿಕನನ್ನು ಇದಕ್ಕೆ ಮಿಶ್ರಣ ಮಾಡ್ತಾ ಹೋಗಬೇಕು. 1 kg ಚಿಕನನ್ನು ನಾವು ಇವತ್ತು ತೊಗೊಂಡಿದ್ದೀವಿ. 1 kgಗೆ ಯಾವ್ಯಾವ ಐಟಮ್ಸ್ಗಳನ್ನು ಎಷ್ಟೆಷ್ಟು ಬೇಕಾಗುತ್ತೆ ಅನ್ನುವಂಥದ್ದು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು ಅದನ್ನು ಕೂಡ ನೀವು ನೋಡಿ ನೋಟ್ ಮಾಡಿಕೊಂಡು ಮನೆಯಲ್ಲಿ ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ಬೋದು. ಚಿಕನ್ ಹಾಕಿದ ನಂತರ ತುಂಬ ಚೆನ್ನಾಗಿ ಅದನ್ನು ಮಿಶ್ರಣ ಮಾಡಬೇಕು. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ಕೂಡ ಅದರಲ್ಲಿ ಮಿಶ್ರಣ ಆದ ನಂತರ ಅದರ ಒಂದು ಫ್ಲೇವರ್ ಏನಾಗುತ್ತೆ ಅಂದರೆ ಚಿಕನ್ ಕೂಡ ಹಿಡ್ಕೊಳ್ಳುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ನೆನಪಿರಲಿ, ಹರಳುಪ್ಪು ಹಾಕಿದ್ರೆ ತುಂಬ ಒಳ್ಳೆಯದು, ಯಾಕೆಂದರೆ ತುಂಬ ರುಚಿ ಬರುತ್ತೆ ಇದಕ್ಕೆ. ಉಪ್ಪನ್ನು ಈಗಲೇ ಹೆಚ್ಚು ಹಾಕೋದು ಬೇಡ, ಯಾಕೆಂದರೆ ಕೊನೆಗೆ ಸಾಂಬಾರು ರೆಡಿಯಾದ ನಂತರ ಟೇಸ್ಟನ್ನು ನೋಡಿ ಇನ್ನೂ ಹೆಚ್ಚು ಉಪ್ಪು ಬೇಕು ಅಂತಂದಾಗ ಉಪ್ಪನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಈಗಲೇ ಮೊದಲೇ ಜಾಸ್ತಿ ಆಯಿತು ಅಂತಂದರೆ ಅದನ್ನು ಏನೂ ಮಾಡಲಿಕ್ಕಾಗಲ್ಲ, ಕಮ್ಮಿ ಮಾಡಲಿಕ್ಕಾಗಲ್ಲ. ಹೀಗಾಗಿ ಉಪ್ಪನ್ನು ಸ್ವಲ್ಪ ಕಡಿಮೆನೇ ಮೊದಲು ಹಾಕ್ಕೊಳ್ಳಿ. ಇದಾದ ನಂತರ ಚಿಕನ್ ಮಸಾಲ ಪೌಡ್ರನ್ನು ಇದಕ್ಕೆ ಮಿಶ್ರಣ ಮಾಡೋಣ. ಮನೇಲಿ ಕೂಡ ನಾವು ಚಿಕನ್ ಮಸಾಲ ಪೌಡ್ರನ್ನ ರೆಡಿ ಮಾಡ್ಕೋಬೋದು. ಸಮಯ ಇಲ್ಲ ಅನ್ನೋರು ಅಥವಾ ಆ ಒಂದು ಚಿಕನ್ ಮಸಾಲನ ಹೇಗೆ ಮಾಡ್ಕೋಬೇಕು ಅಂತ ಗೊತ್ತಿದ್ದವ್ರದ್ದು ಅಂಗಡಿಯಲ್ಲಿ ಸಿಗ್ತಕ್ಕಂಥ ಚಿಕನ್ ಮಸಾಲ ಪೌಡರ್ನ ತಗೊಂಡು ಇದಕ್ಕೆ ಮಿಶ್ರಣವನ್ನು ಮಾಡಬಹುದು. ಚೆನ್ನಾಗಿ ಅದನ್ನು ಕಲಸಿ ಚಿಕನ್ ಮಸಾಲ ಎಲ್ಲ ಒಂದು ಕಡೆ ಹರಡೋ ಹಾಗೆ ಮಾಡಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಕ್ಕಂತಹ ಒಂದು ಇಂಗ್ರೀಡಿಯೆಂಟ್ಸ್ ಆಗಿವೆ. ಚೆನ್ನಾಗಿ ಇದನ್ನು ಕಲಸಿ ಪ್ಲೇಟನ್ನು ಮುಚ್ಚಿಬಿಡೋಣ. ಈಗ ಮಸಾಲವನ್ನು ತಯಾರು ಮಾಡ್ಕೊಳ್ಳೋಣ. ಈ ಮಸಾಲಕ್ಕೆ ಏನೇನು ಬೇಕು ಅಂತ ಹೇಳಿದ್ರೆ ಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ ಮತ್ತು ಹಸಿಮೆಣಸಿನ್ಕಾಯಿ ಇದನ್ನೆಲ್ಲವನ್ನು ಮಿಕ್ಸಿಗೆ ನಾವು ಹಾಕಿ ಮೀಡಿಯಮ್ ಒಂದು ಇದರಲ್ಲಿ ರುಬ್ಕೊಳ್ಳೋಣ. ತುಂಬ ಸಣ್ಣಗೂ ಕೂಡ ಬೇಡ, ತುಂಬ ತೆಳ್ಳಗೂ ಕೂಡ ಬೇಡ. ಸೊ ಒಂದು 5-6 ನಿಮಿಷದ ನಂತರ ಈಗೇನು ನಾವು ಚಿಕನನ್ನು ಬೇಯಲಿಕ್ಕೆ ಬಿಟ್ಟಿದ್ವಿ, ತುಂಬ ಚೆನ್ನಾಗಿ ಏನಾಗಿದೆ ಅಂತಂದರೆ ಅರ್ಧ ಬೆಂದಿದೆ. ಅದಕ್ಕೆ ನಾವು ಮಸಾಲ ಏನು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಮಿಶ್ರಣ ಮಾಡೋಣ. ಈ ಮಸಾಲ ಪ್ರತಿಯೊಂದು ಚಿಕನಲ್ಲೂ ಕೂಡ ಏನಾಗುತ್ತೆ ಅಂತಂದರೆ ಸೇರಿ ಇನ್ನೂ ಹೆಚ್ಚು ರುಚಿಯನ್ನು ಬರಲಿಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ. ಈಗ ಅದನ್ನು ಚೆನ್ನಾಗಿ ನಾವು ಮಿಶ್ರಣ ಮಾಡೋಣ. ಚಿಕನ್ ಸಾಂಬಾರಿಗೆ ನಾವೇನೀಗ ಮಸಾಲ ಹಾಕಿದ್ದೀವಿ ಪೇಸ್ಟ್ನ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಚಿಕನ್ ಟೇಸ್ಟ್ ಕೊಡೋದೇ ಆ ಒಂದು ಮಸಾಲೆಯಿಂದ.
ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಇದಕ್ಕೆ ಮಿಶ್ರಣ ಮಾಡ್ಕೋಬೋದು. ಈಗ ಕೆಲವೊಬ್ಬರಿಗೆ ಸಾಂಬಾರು ಗಟ್ಟಿಯಾಗಿದ್ದರೆ ಇಷ್ಟಪಡ್ತಾರೆ, ಹಾಗೆ ಕೆಲವೊಬ್ಬರು ತೆಳ್ಳಗೆ ಇದ್ದರೆ ಇಷ್ಟಪಡ್ತಾರೆ. ತುಂಬ ಗಟ್ಟಿನೂ ಬೇಡ ಮತ್ತು ತುಂಬ ತೆಳ್ಳಗೂ ಕೂಡ ಬೇಡ. ಹಾಗೆ ಒಂದು ಮೀಡಿಯಮ್ ಅಳತೆಯಲ್ಲಿ ಸಾಂಬಾರು ಇದ್ದರೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆಯಲ್ಲಿ ಕೂಡ ನಾವು ತಿನ್ಬೋದು, ಚಪಾತಿಲಿ ಕೂಡ ತಿನ್ಬೋದು, ಅನ್ನಕ್ಕೂ ಕೂಡ ತುಂಬ ಸೂಟ್ ಆಗುತ್ತೆ. ಇದು ಚೆನ್ನಾಗಿ ಕಲಸಿ ಮತ್ತೆ ನಾವು ಇದನ್ನು ಬೇಯಲಿಕ್ಕೆ ಬಿಡಬೇಕಾಗತ್ತೆ. ಉಪ್ಪನ್ನು ನಾವೇನು ಮೊದಲು ಹಾಕಿದ್ದೀವಿ, ಆಮೇಲೆ ಕೂಡ ನಾವು ಇದಕ್ಕೆ ಉಪ್ಪು ಟೇಸ್ಟ್ ನೋಡಿಕೊಂಡು ಹಾಕೋಬೋದು. ಅದು ಮೊದಲು ಬೇಯಬೇಕಾಗತ್ತೆ. ಒಂದು 2-3 ಕುದಿ ಬರಬೇಕು. ಈಗ ಬೇಕಾದರೆ ನಾವು ಫ್ಲೇಮನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಪಾತ್ರೆಗೆ ಪ್ಲೇಟನ್ನು ಮುಚ್ಚಿ ಚೆನ್ನಾಗಿ ಬೇಯಲಿಕ್ಕೆ ಬಿಡೋಣ. ನಾನು ಸ್ವಲ್ಪ ಉಪ್ಪನ್ನು ಕೂಡ ಕಮ್ಮಿ ಅಂತ ಅನ್ನಿಸ್ತು, ಉಪ್ಪನ್ನು ಮಿಶ್ರಣ ಮಾಡ್ತಾ ಇದ್ದೀನಿ. ಕುದಿಯನ್ನು ಬಿಟ್ಟಾಗ ಉಕ್ಕಬಾರ್ದು, ಆ ರೀತಿ ನಾವು ಏನು ಮಾಡ್ಕೋಬೇಕಾಗತ್ತೆ, ನೋಡಬೇಕಾಗತ್ತೆ. ನಾವೀಗ ಏನು ಮಾಡಿದ್ವಿ ಅಂತ ಹೇಳಿದ್ರೆ, ಒಂದು ಕುಡುಗೋಲಿಂದ ಆ ಕುಡುಗೋಲನ್ನು ಕಾಯಿಸಿ ಆ ಸಾಂಬಾರಲ್ಲಿ ಹಚ್ಚಿದ್ವಿ. ಯಾಕೆಂದರೆ ಪ್ರತಿಯೊಂದು ಸಾಂಬಾರಿಗೂ ಆಗಿರ್ಬೋದು, ಏನೇ ಆಗಿರ್ಬೋದು, ಒಂದು ಕಣ್ಣು ಅಂತ ಬಿಡ್ತಾರೆ. ಆ ಥರದ ಒಂದು ಆಯಿತು ಅಂತ ಹೇಳಿದ್ರೆ ತಿಂದವರಿಗೆ ಅನಾರೋಗ್ಯ ಸಮಸ್ಯೆ ಬರೋ ಸಾಧ್ಯತೆ ಇರುತ್ತೆ, ಹೊಟ್ಟೆ ಕೆಡುತ್ತೆ ಅಂತನ್ನುವಂಥದ್ದು. ಹೀಗಾಗಿ ಆ ದೃಷ್ಟಿಯನ್ನು ಕೂಡ ಸಾಂಬಾರಿಗೆ ತೆಗೆದಿದ್ದೀವಿ. ನೋಡ್ತಾ ಇದ್ದೀರಾ, ಸಾಂಬಾರು ತುಂಬ ಚೆನ್ನಾಗಿ ಕುದೀತಾ ಇದೆ. ಮೇಲೆ ಇರತಕ್ಕಂತಹ ನೊರೆಯ ಒಂದು ಪ್ರಮಾಣ ತುಂಬ ಕಮ್ಮಿಯಾಗಿದೆ. ಅಂದರೆ ಈಗ ಮಸಾಲ ತುಂಬ ಚೆನ್ನಾಗಿ ಏನಾಗಿದೆ ಅಂದರೆ ಆ ಚಿಕನಲ್ಲಿ ಮಿಶ್ರಣ ಆಗಿದೆ ಅಂತ ಅರ್ಥ. ನೊರೆ ಪೂರ್ತಿ ಹೋಗೋವರೆಗೂ ಹೀಗೆ ನಾವು ತುಂಬ ಚೆನ್ನಾಗಿ ಬೇಯಿಸಿ ಮತ್ತೆ ಆ ಒಂದು ಪ್ಲೇಟನ್ನು ಮುಚ್ಚಿ ಸ್ವಲ್ಪ ಜಾಗವನ್ನು ಬಿಟ್ಟು ಅದಕ್ಕೆ ಕುದಿಲಿಕ್ಕೆ ಅವಕಾಶ ಕೊಡಬೇಕು, ಉಕ್ಕಲಾರ್ದ ಹಾಗೆ. ಈಗ ಮೈಸೂರು ಸ್ಟೈಲ್ನ ಚಿಕನ್ ಚಾಪ್ಸ್ ರೆಡಿಯಾಗಿದೆ, ಸವಿಲಿಕ್ಕೆ ತಯಾರಾಗಿದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ.